18 ವರ್ಷದ ಬೆಂಗಳೂರಿಗರ ಕನಸು ಈಡೇರೋದಕ್ಕೆ ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇದೆ. ಈ ಸಲ ಕಪ್ ನಮ್ದೇ ಅಂತ ಆರ್ಸಿಬಿ ಅಭಿಮಾನಿಗಳು ಕೂಗುವ, ಕಿರುಚಾಡುವ, ಕುಣಿದಾಡುವ ಸಮಯ ಬಹಳ ದೂರ ಏನಿಲ್ಲ. ಇವತ್ತು ರಾತ್ರಿ ಕಳೆದು ನಾಳೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಆರ್ಸಿಬಿ ತನ್ನ ಕಿರೀಟ ತಲೆ ಮೇಲೆ ಇರಲಿ ಅನ್ನುವ ಆಶಯ ಇಡೀ ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ. ಎಲ್ಲ ನೋಡಿದ್ರು ಆರ್ಸಿಬಿದೆ ಹವಾ. ಈ ಸಲ ಕಪ್ ನಮ್ದೇ ಅನ್ನೋದೇ ಎಲ್ಲರ ಬಾಯಲ್ಲಿ ಬರ್ತಾ ಇರುವಂತಹ ಏಕೈಕ ಮಾತು. ಬೆಂಗಳೂರು ಸೇರಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಫ್ಯಾನ್ಸ್ಗಳ ಪೂಜೆ ಆಗ್ತಿದೆ. ದೇವಸ್ಥಾನಗಳಲ್ಲಿ ವಿಶೇಷ ಹೋಮ ಹವನ ಮಾಡ್ತಿದ್ದಾರೆ. ಇವತ್ತು ಸಂಜೆ ಪಂಜಾಬ್ ಮತ್ತು ಆರ್ಸಿಬಿ ಫೈನಲ್ ಫೈಟ್ ಅಲ್ಲಿ ಎದುರಾಗ್ತಾ ಇದೆ. 7:30ಕ್ಕೆ ಪಂದ್ಯಾಟ ಆರಂಭ ಆಗುತ್ತೆ. 5 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ IPL 2025ರ ಫೈನಲ್ ಪಂದ್ಯ ನಡೀತಾ ಇದೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಇದ್ಯಾವುದು ಹುಣ್ಣಿಮೆ, ಅಮಾವಾಸ್ಯೆನೋ ಯಾವುದೋ ಹಬ್ಬನೋ ಹರಿದಿನಕ್ಕೂ ಆಗ್ತಾ ಇರುವಂತಹ ಈಡ್ಗಾಯಿ ಸೇವೆ ಅಲ್ಲ. ಆರ್ಸಿಬಿ ಇವತ್ತು ಕಪ್ ಗೆಲ್ಲಲಿ ಅಂತ ಅಭಿಮಾನಿಗಳು ಮಾಡ್ತಾ ಇರುವಂಥ ಈಡ್ಗಾಯಿ ಸೇವೆ. ಬೇರೆ ಬೇರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳನ್ನು ನಡೆಸಲಾಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನಮ್ಮ ರೋಷ 18 ವರ್ಷ, ಅವಿನ ದ್ವೇಷ 12 ವರ್ಷ, ನಮ್ಮ ರೋಷ 18 ವರ್ಷ. ಜೈ ಆರ್ಸಿಬಿ, ಜೈ ಆರ್ಸಿಬಿ, ಜೈ ಆರ್ಸಿಬಿ, ಜೈ. ನಮ್ದೇ 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 ನಮ್ದೇ, ಈ ಸಲ ಕಪ್ ನಮ್ದೇ ನಮ್ದೇ ನಮ್ದೇ. 12 ವರ್ಷ, ನಮ್ಮ ರೋಷ 18 ವರ್ಷ, ಅವಿನ ದ್ವೇಷ 12 ವರ್ಷ, ನಮ್ಮ ರೋಷ 18 ವರ್ಷ. ಜೈ ಆರ್ಸಿಬಿ. ಬೇರೆ ಬೇರೆ ಗ್ರೌಂಡ್ಗಳಲ್ಲಿ ಇವತ್ತು ಪಂದ್ಯಾಟದ ನೇರ ಪ್ರಸಾರದ ವ್ಯವಸ್ಥೆ ಮಾಡಿದ್ದಾರೆ. BGS ಗ್ರೌಂಡ್ ಬೆಂಗಳೂರಿನ ವಿಜಯನಗರದಲ್ಲಿದೆ. ಈ BGS ಗ್ರೌಂಡ್ನಿಂದ ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಹೇಗಿದೆ RCB ಅಭಿಮಾನಿಗಳ ಕ್ರೇಜ್? ಅಲ್ಲಿ ಅಭಿಮಾನಿಗಳಿದ್ರೆ ಮಾತಾಡಿಸಬಹುದಾ? ಎಸ್ ಪ್ರಣುತ್, 18 ವರ್ಷಗಳ ಕನಸು ನನಸಾಗ್ಲಿಕ್ಕೆ ಇನ್ನ ಕೆಲ ಹೊತ್ತುಗಳಷ್ಟೇ ಬಾಕಿ ಇರುವಂತದ್ದು. ಹೀಗಾಗಿ RCB ಮ್ಯಾಚ್ ನ ನೋಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಹಾಗೆ ಅಭಿಮಾನಿಗಳು ಕೂಡ ಕಾತ್ರದಿಂದ ಈ ಒಂದು ಮ್ಯಾಚ್ ಅನ್ನ ನೋಡ್ಲಿಕ್ಕೆ ವೇಟ್ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ 18 ವರ್ಷದ ಒಂದು ಕನಸು, ಅದರಲ್ಲೂ ಕೂಡ 4ನೇ ಬಾರಿ ಫೈನಲ್ಗೆ ಏರ್ತಾ ಇರುವಂತದ್ದು. ಹೀಗಾಗಿ ಇವತ್ತು RCB ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇರುವಂತದ್ದು. ನಾನು ಅಭಿಮಾನಿಗಳನ್ನೇ ಮಾತಾಡ್ಸ್ತಾ ಹೋಗ್ತೀನಿ, ಅವ್ರು ಏನ್ ಹೇಳ್ತಾರೆ, ಅವ್ರು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಮ್ಯಾಚ್ ನೋಡ್ಲಿಕ್ಕೆ ಅಂತ ಹೇಳಿ. ಸರ್, 18 ವರ್ಷದ ಕನಸು, ಇನ್ನ ಕೆಲ ಹೊತ್ತು ಅಷ್ಟೇ ಬಾಕಿ ಇರುವಂತದ್ದು. ಇವತ್ತು ಮ್ಯಾಚ್ಗೆ ನೀವು ಯಾವೆಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಾ? ಎಷ್ಟು ಎಕ್ಸೈಟ್ ಆಗಿದ್ದೀರಾ ಮ್ಯಾಚ್ ನೋಡ್ಲಿಕ್ಕೆ? ಮೇಡಮ್ ನಮಸ್ತೆ. ಮೊದಲಾಗಿ ನಾನು ಚೇತನ್ ಅಂತ, ವಿಜಯನಗರ ಗೋವಿಂದರಾಜನಗರದಿಂದ 2 ಕ್ಷೇತ್ರದಿಂದ ಎಂ ಕೃಷ್ಣಪ್ಪ ಅವರು ಮತ್ತು ಪ್ರಿಯಾ ಕೃಷ್ಣ ಅವರು ಮತ್ತು ಪ್ರದೀಪ್ ಕೃಷ್ಣಪ್ಪನವರು ಇದೊಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಇವತ್ತು ಕ್ರಿಕೆಟ್ ಲೈವ್ ಅಂದರೆ ಎಲ್ಲರೂ ಸ್ಟೇಡಿಯಂಗೆ ಹೋಗಬೇಕು. ಬಟ್ ನಮ್ಮ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಇವತ್ತು BGS ಆಟದ ಮೈದಾನದಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು RCB 100ಕ್ಕೆ 100 ಗೆಲ್ಲುತ್ತೆ. ಇವತ್ತು ನಾವು ಕಪ್ ಗೆದ್ದೇ ಗೆಲ್ತೀವಿ ಅನ್ನೋ ಹುಮ್ಮಸ್ ನಮಗಿದೆ. ಓಕೆ ಸರ್, ಒಂದು ಪ್ರಿಪರೇಷನ್ ಮಾಡ್ಕೊಂಡಿರುವಂತಹದ್ದು, ಅಂದ್ರೆ ಬೇರೆ ವೀಕ್ಷಕರಿಗೂ ಬಂದು ನೋಡುವಂತಹ ಅವಕಾಶಗಳನ್ನು ಮಾಡಿಕೊಟ್ಟಿರುವಂತದ್ದು. ಎಷ್ಟು ಜನ ಬಂದು ಈ ಒಂದು ಪಂದ್ಯವನ್ನ ನೋಡ್ಲಿಕ್ಕೆ ಅವಕಾಶ ಇದೆ? ಹೇಗೆಲ್ಲ ತಯಾರಿ ಇದೆ ಸರ್? ಮೇಡಮ್, ಇಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ಇವತ್ತು 20 ಇಂದ 22 ಸಾವಿರ ಜನವರೆಗೂ ಬರ್ಬೋದು. ಗೋವಿಂದರಾಜನಗರ, ವಿಜಯನಗರನೇ ಅಂತಲ್ಲ, ಥ್ರೋಟ್ ಬೆಂಗಳೂರಿಂದ ಎಲ್ಲಾ ಮೂಲೆಯಿಂದನೂ ಬರ್ತಾ ಇದ್ದಾರೆ ಇವತ್ತು. ಸರ್, ನೀವೇನ್ ಹೇಳ್ತೀರಾ ಸರ್ ಇವತ್ತಿನ ಮ್ಯಾಚಿನ ಬಗ್ಗೆ? ಮೇಡಮ್, ಒಟ್ಟಾರೆ RCB ಅಭಿಮಾನಿಗಳು ಏನಿದ್ದಾರೆ ಅವರೆಲ್ಲರಿಗೂ ಇದೊಂಥರ ಹೇಳ್ ಮಾಡಿಸಿದಂಥ ಜಾಗ. ಯಾಕಂದರೆ 20-25 ಸಾವಿರ ಜನ ಒಟ್ಟಿಗೆ ಕ್ರೌಡಲ್ಲಿ ಒಂದು RCBಗೋಸ್ಕರ ನೀವು ಚೇರ್ ಮಾಡೋದು ನೋಡೋದು ಇದು ಬಹುದ ಎಲ್ಲರ ಕನಸು. ಎಷ್ಟೊಂದು ಜನ ಗ್ರೌಂಡ್ಗೆ ಹೋಗೋಕ್ಕಾಗಿರಲ್ಲ. ಸೊ ಅಂಥವ್ರ ಕನಸೆಲ್ಲ ಇವತ್ತು ಪ್ರಿಯಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸ್ನೇಹಿತರಾದ ಅರುಣ್ ಅವರು, ಅನಿಲ್ ಗೌಡರು, ಇವರೆಲ್ಲರ ಸಹಕಾರದೊಂದಿಗೆ ಇದೊಂದು ಅದ್ಭುತ ಕಾರ್ಯಕ್ರಮ ಆಗ್ತಿದೆ. ಒಂದು 20-25 ಸಾವಿರ ಜನ ಸೇರೋ ನಿರೀಕ್ಷೆ ಇದೆ. ಎಲ್ಲರೂ ಬಂದು ಈ ಗ್ರೌಂಡಲ್ಲಿ ಅವ್ರಿಗೆ ಇಷ್ಟವಾದಂಥ ಪ್ಲೇಯರ್ಗಳ ಹೆಸರಲ್ಲಿ ಅವ್ರು ಕೂತ್ಕೊಂಡು ಮ್ಯಾಚ್ನ ನೋಡುವಂಥ ಆನಂದ ಇರುತ್ತೆ. ಸರ್, ಇವತ್ತು RCB ಟಾಸ್ ಗೆಲ್ತು ಅಂತ ಹೇಳಿದ್ರೆ ಬ್ಯಾಟಿಂಗ್ ಚೂಸ್ ಮಾಡ್ಬೇಕಾ, ಬೌಲಿಂಗ್ ಚೂಸ್ ಮಾಡ್ಬೇಕಾ ನಿಮ್ಮ ಪ್ರಕಾರ? ಬೌಲಿಂಗ್ ಮೇಡಮ್. ಓಕೆ, ಅಂದ್ರೆ ಎಷ್ಟು ರನ್ ಅಂದ್ರೆ ಕಟ್ ಹಾಕಬೇಕು ಪಂಜಾಬಿಗೆ? ಮೊನ್ನೆ ಮ್ಯಾಚ್ ಆಯ್ತಲ್ಲ ಮೇಡಮ್, ಸೆಮಿಫೈನಲ್ ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಎಲ್ಲ ರಾಸೆನೂ ಅದೇ ಇದೆ. ಏನಂದರೆ ಈಗ ಅಹಮದಾಬಾದಲ್ಲಿ ಫೈನಲ್ ನಡೀತಾ ಇದೆ. ಆಲ್ಮೋಸ್ಟ್ ಕರ್ನಾಟಕ ಜನ ಎಲ್ಲ ಎಂಜಾಯ್ ಮಾಡೋಂಥ ಹಬ್ಬ ಆಗಿದೆ ಇವತ್ತು. ಎಷ್ಟೋ ನಾನು ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೀನಿ, ರಜಾ ಕೇಳಿದ್ದಾರೆ, ಹಾಗೆ ರಜದ ದಿನ ಮಾಡಿ ಅಂತಲೂ ಹೇಳಿದ್ದಾರೆ. ನಾವು ಅಹಮದಾಬಾದ್ಗೆ ಹೋಗೋದ ಕಾರಣ ಇವತ್ತು BGS ಗ್ರೌಂಡಲ್ಲಿ ಮೊನ್ನೆ ಎಂ ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣವರು, ಪ್ರದೀಪ್ ಕೃಷ್ಣಪ್ಪನವರು ಈ ಆರ್ಗನೈಸ್ ಮಾಡಿದ್ದಾರೆ. ಯಾವ ಥರ ಅಂದರೆ ಒಂದು 24 ಅಡಿಗೆ 55 ಅಡಿ LED ಇದೆ ಒಂದು ವಾಲು. ಇನ್ನು 2 ವಾಲ್ ಬಂದು 10 ಅಡಿಗೆ 20 ಅಡಿದು 2 ವಾಲ್ ಇದೆ. ಇನ್ನು ನಿಮಗೆ ಫುಡ್ ಸ್ಟಾಲ್ ಎಲ್ಲ ಬರುತ್ತೆ.
ಆಮೇಲೆ ಬ್ಲಾಸ್ಟ್ ನೀವೇನು ಸ್ಟೇಡಿಯಮಲ್ಲಿ ವಿನ್ನಿಂಗ್ ಬ್ಲಾಸ್ಟ್ ಇರ್ಬೋದು 4-6 ಬ್ಲಾಸ್ಟ್ ಇರ್ಬೋದು, ಸೇಮ್ ಅದೇ ಥರನೇ ನಿಮಗೆ ಒಂದು ಫೀಲ್ ಕೊಡ್ತಾ ಇದ್ದೀವಿ. ಆಮೇಲೆ ಡ್ರಮ್ ದೇವರು ಕೂಡ ಬಂದು ನಿಮಗೆ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ. ಹಾಗೆ ಇದನ್ನ ನೇತೃತ್ವನ ಅರುಣ್ ಅವರು ಹಾಗೂ ಅನಿಲ್ ಗೌಡ್ರು ಅವರ ನೇತೃತ್ವದಲ್ಲಿ ಏನು ನಡೆಸ್ಕೊಂಡು ಪ್ರಣುತ್, ನೀವು ನೋಡ್ತಾ ಇರ್ಬೋದು, ಅಂದ್ರೆ ಅವ್ರು ಹೇಳ್ದಂಗೆ ಆರ್ಗನೈಸೇಷನ್ ಹೇಳ್ದಂಗೆ ನೀವು ನೋಡ್ತಾ ಇರ್ಬೋದು, ಒಂದು LED ಸ್ಕ್ರೀನ್ ಅನ್ನು ಕೂಡ ಹಾಕಿರೋ, ಅಂದ್ರೆ ಸುಮಾರು 60 ಅಡಿಯ LED ಸ್ಕ್ರೀನ್ ಹಾಕಿರುವಂತದ್ದು. ಹಾಗೆ 10,000ಕ್ಕೂ ಹೆಚ್ಚು ಜನ ಇಲ್ಲಿ ಕುತ್ಕೊಂಡು ನೋಡ್ಲಿಕ್ಕೂ ಪಂದ್ಯ ವೀಕ್ಷಣೆ ಮಾಡ್ಲಿಕ್ಕೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಒಟ್ಟು 3 ಸ್ಕ್ರೀನ್ ಈ ಒಂದು ಗ್ರೌಂಡ್ ಅಲ್ಲಿ ಬರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ಚೇಸ್ ಎಲ್ಲವೂ ಕೂಡ ಆರ್ಗನೈಸ್ ಆಗಿದೆ. ಹಾಗೆ ಬರುವಂತಹ ಜನರಿಗೆ ಪಾಸ್ ವ್ಯವಸ್ಥೆ ಇದೆ. ಯಾಕಂತ ಹೇಳಿದ್ರೆ ಬರುವಂತಹ ಸಂದರ್ಭದಲ್ಲಿ ನೂಕು ನುಗ್ಲು ಆಗ್ಬಾರ್ದು ಅಂತ ಹೇಳಿ ಎಲ್ಲರಿಗೂ ಕೂಡ ಪಾಸ್ ವ್ಯವಸ್ಥೆಯನ್ನ ಮಾಡಿರುವಂತಹದ್ದು. ಸರಿಸುಮಾರು 10ರಿಂದ 15,000 ಜನರು ಇಲ್ಲಿ ಕುತ್ಕೊಂಡು ಪಂದ್ಯವನ್ನ ವೀಕ್ಷಿಸಬಹುದಾಗಿದೆ. ಅದ್ರ ಜೊತೆಗೆ ಜಗಮಗಿಸುವಂತಹ ಲೈಟ್ ಇದೆ. ಅಂದ್ರೆ ಎಷ್ಟೋ ಜನಕ್ಕೆ ಹೋಗಿ ಆ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ. ಸೊ ಆ ಒಂದು ಫೀಲ್ ಏನಿದೆ ಇಲ್ಲಿ ಕೊಡ್ಲಿಕ್ಕೆ ಇಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಹಾಗೆ ಬರುವಂತಹ ಜನರಿಗೆ ಫುಡ್ ಸ್ಟಾಲ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಸ್ಟಾಲ್ಗಳು ಎಲ್ಲವನ್ನೂ ಕೂಡ ಇಲ್ಲಿ ಆರ್ಗನೈಸೇಷನ್ ಅವರು ನೋಡ್ಕೊಂಡಿರುವಂತದ್ದು, ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಕೇವಲ ಗ್ರೌಂಡ್ ನ ಒಳಭಾಗ ಅಷ್ಟೇ ಅಲ್ಲದೆ ಗ್ರೌಂಡ್ ನ ಹೊರಭಾಗದಲ್ಲೂ ಕೂಡ LED ಸ್ಕ್ರೀನ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತಹದ್ದು. ಹಾಗೆ ಇದ್ರ ಜೊತೆಗೆ ಡ್ರಮ್ ದೇವ್ ಅವರ ಒಂದು ಮ್ಯೂಸಿಕಲ್ ಇವೆಂಟ್ ಕೂಡ ಇರುತ್ತೆ. ಹಾಗೆ 4-6 ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹರ್ಷೋದ್ಗಾರದಿಂದ ಕೂಗ್ಲಿಕ್ಕೆ ಆ ಒಂದು ರೀತಿಯ ಸೌಂಡ್ ಸಿಸ್ಟಮ್ ಅನ್ನು ಕೂಡ ಇಲ್ಲಿ ಅಳವಡಿಸಿರುವಂತದ್ದು. ಒಟ್ನಲ್ಲಿ ಏನು ಅಹಮದಾಬಾದ್ ನಲ್ಲಿ ಆಗುವಂತಹ ಮ್ಯಾಚ್ ಏನಿದೆ, ಆ ಒಂದು ಮ್ಯಾಚ್ ನ ಫೀಲ್ ನ ಕೊಡ್ಲಿಕ್ಕೆ ಎಲ್ಲರೂ ಕೂಡ ಇಲ್ಲಿ ಸಜ್ಜಾಗಿರುವಂತದ್ದು. ಇದ್ರ ಜೊತೆಗೆ ಅಭಿಮಾನಿಗಳು ಕೂಡ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ಒಂದೇ ಒಂದು ಕಾರಣ, ಅದು RCB ಈ ಸಲ ಕಪ್ ಗೆಲ್ಲೇಬೇಕು ಅಂತ ಹೇಳಿ. ಅದರಲ್ಲೂ ಕೂಡ 4 ಬಾರಿ, ಅಂದ್ರೆ 4ನೇ ಬಾರಿಗೆ ಈ ಏನು RCB ಫೈನಲ್ ಗೆ ಲಗ್ಗೆ ಇಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಇವತ್ತು 7ವರೆಗೆ ಏನು ಮ್ಯಾಚ್ ಆರಂಭ ಆಗುತ್ತೆ, ಎಲ್ಲರೂ ಕೂಡ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ರಜೆಯನ್ನು ಕೂಡ ತಗೊಂಡಿದ್ದಾರೆ. ಇವತ್ತು ಟಿವಿ ಸ್ಕ್ರೀನ್ ಮುಂದೆ ಕೆಲವೊಂದಿಷ್ಟು ಜನ ಮ್ಯಾಚ್ ಅನ್ನ ನೋಡಿದ್ರೆ, ಇನ್ನ ಕೆಲವೊಂದಿಷ್ಟು ಜನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೆಲವೊಂದಿಷ್ಟು ಮಾಲ್ ಆಗಿರ್ಬೋದು ಅಥವಾ ಈ ರೀತಿಯ ಗ್ರೌಂಡ್ ನಲ್ಲಿ ಮ್ಯಾಚ್ ನೋಡ್ಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ.